ಇಲ್ಲಿ ಸರ್ ಕೇಶವ್ ಪ್ರಸಾದ್ ಸರ್ ನಮಸ್ತೆ. ನಾನು ವಿವೇಕ ಪ್ರದೀಪ ಮಾತಾಡ್ತಿರೋದು. ಓಕೆ ಓಕೆ ಸರ್ ಇವಾಗ ನಿಮ್ಮ ಫೇಸ್ಬುಕ್ನಲ್ಲಿ ಬೆಳಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ. ಅದು ಗಿಗ್ ಕಾರ್ಮಿಕರ ಬಗ್ಗೆ ವಿಚಾರಗಳಿರುವಂಥದ್ದು. ಹೌದೌದು. ಸೊ ನನ್ನ ಸ್ನೇಹಿತರು ಬಹುತೇಕರು ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಮತ್ತು ಪೋರ್ಟರ್ ಇತರೆ ಆ್ಯಪ್ಗಳ ಮೂಲಕ ಅವರು ವರ್ಕ್ಗಳನ್ನ ಫುಲ್ ಟೈಮ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ನೀವು ಹೇಳಿದ ಪ್ರಕಾರ ಅವರಿಗೆಲ್ಲ ಪಿ ಎಫ್ ಮತ್ತು ESI ಸೌಲಭ್ಯ ಸಿಗುತ್ತೆ, ಕೇಂದ್ರ ಸರ್ಕಾರದಿಂದ ಆಗಿದೆ ಅಂತ ಹೇಳಿದ್ರಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ? ಯಾವ ಥರ ಅವರಿಗೆ ಅನುಕೂಲ ಆಗುತ್ತೆ ಮತ್ತು ಅವರಿಗೆ ಈ ಯೋಜನೆಯಿಂದ ಏನೇನು ಸವಲತ್ತುಗಳು ಸಿಗುತ್ತೆ, ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಅವರ ಸೇಫ್ಟಿ ಆಗಿರ್ಬೋದು, ಭದ್ರತೆ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಈ ಒಂದು ಯೋಜನೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ಖಂಡಿತ. ಈಗ ಇದು ನವೆಂಬರ್ 21ನೇ ತಾರೀಕಿಗೆ ಹೋದವಾರ ಕೇಂದ್ರ ಸರ್ಕಾರ ಈ ಕಾರ್ಮಿಕರ ನೀತಿ ಸಂಹಿತೆಯನ್ನ ಜಾರಿಗೊಳಿಸಿರುವಂತದ್ದು. ಸೊ ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಈ ರೀತಿಯ ಅನಾರ್ಗನೈಸ್ಡ್ ಸೆಕ್ಟರ್ ನ ಗಿಗ್ ವರ್ಕರ್ಸ್ಗೆ, ಅಂದ್ರೆ ನೀವು ಈಗಾಗಲೇ ಹೇಳಿದಾಗೆ ಝೊಮ್ಯಾಟೊ, ಸ್ವಿಗ್ಗಿ, ಉಬರ್, ಓಲಾ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗಿಗಳಿಗೆ ಈ ಒಂದು ಅನುಕೂಲ ಕಲ್ಪಿಸಿರೋದು. ಇದರಿಂದಾಗಿ ಅವರಿಗೆ PF ಸಿಗುತ್ತೆ, ಗ್ರಾಚ್ಯುಟಿ ಸಿಗುತ್ತೆ, ESI ಫೆಸಿಲಿಟೀಸ್ ಅಡಿಯಲ್ಲಿ ಇರುವಂತಹ ಆಸ್ಪತ್ರೆಗಳ ನೆಟ್ವರ್ಕ್ ನಲ್ಲಿ ಉಚಿತವಾಗಿ ಚಿಕಿತ್ಸೆ ಮತ್ತು ಔಷಧ, ಇಷ್ಟು ಅನುಕೂಲಗಳು ಸಿಗುತ್ತೆ. ಜೊತೆಗೆ ಅವರಿಗೆ ಕನಿಷ್ಠ ವೇತನ ಅಥವಾ ಮಿನಿಮಮ್ ವೇಜಸ್ ಅಂತ ಏನ್ ಹೇಳ್ತಾರೆ ಅದು ಕೂಡ ಸಿಗುತ್ತೆ. ಪೆನ್ಷನ್ ಸಿಗುತ್ತೆ PF ಅಡಿಯಲ್ಲಿ, ಪ್ರಾವಿಡೆಂಟ್ ಫಂಡ್ ರಿಟೈರ್ಡ್ ಆದಾಗ ಸಿಗುತ್ತೆ. ಈ ಎಲ್ಲ ಅನುಕೂಲಗಳು ಯಾವತ್ತೂ ಕೂಡ ಅವರಿಗೆ ಇರ್ಲಿಲ್ಲ. ಈಗ ಅವರಿಗೆ ಅಬ್ಬಬ್ಬ ಅಂದ್ರೆ ಪಾರ್ಟ್ ಟೈಮ್ ಅಲ್ಲಿ ಒಂದು 12,000 ರಿಂದ 15,000 ಸಂಬಳ ಬಿಟ್ರೆ, ಆದಾಯ ಬಿಟ್ರೆ ಇನ್ನೇನು ಇರಲಿಲ್ಲ. ಫುಲ್ ಟೈಮ್ ಮಾಡೋರಿಗೆ ಒಂದು 35,000 ರಿಂದ 45,000, 50,000ವರೆಗೆ ಸಿಗ್ತಾ ಇತ್ತು. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ಈ ರೀತಿಯ ಫೆಸಿಲಿಟೀಸ್ ಇರಲಿಲ್ಲ. ಇದೇ ಮೊದಲ ಬಾರಿಗೆ ಈ ಕಾಯ್ದೆಯ ನೀತಿ ಸಂಹಿತೆ ಅಡಿಯಲ್ಲಿ ಸಿಗ್ತಾ ಇರುವಂತದ್ದು. ಹಾಗಾಗಿ ಖಂಡಿತವಾಗಿ ಕೂಡ ಅವರಿಗೆ ಆರ್ಥಿಕವಾಗಿ ಜೊತೆಗೆ ಅವರ ಆರೋಗ್ಯ ಕಾಳಜಿಗೆ ಸಂಬಂಧಪಟ್ಟ ಹಾಗೆ ಕೂಡ ಅನುಕೂಲ ಸಿಗುತ್ತೆ. ಇದರ ಉಪಯೋಗವನ್ನು ಎಲ್ಲ ಗಿಗ್ ವರ್ಕರ್ಸ್ ಕೂಡ ಇದನ್ನ ಪಡಿಬಹುದು. ಯಾಕಂದ್ರೆ ಇದು ಕಾನೂನು ಮೂಲಕ ಆಗಿರೋದ್ರಿಂದ ಕೊಡ್ಲೇಬೇಕಾಗುತ್ತೆ. ಕೊಡದೆ ಹೋದ್ರೆ ತಪ್ಪಾಗುತ್ತೆ, ಕಾನೂನು ಬಾಹಿರ ಆಗುತ್ತೆ. ಹಾಗಾಗಿ ಸರ್ಕಾರನೇ ಈ ಸೌಲಭ್ಯವನ್ನು ಕೊಟ್ಟಿರುವಂತದ್ದು. ಸೊ ಈಗ ನೀವು ಹೇಳಿದ ಪ್ರಕಾರ ಒಬ್ಬ ಝೊಮ್ಯಾಟೊದಲ್ಲಿ ಅಥವಾ ಸ್ವಿಗ್ಗಿನಲ್ಲಿ ವರ್ಕ್ ಮಾಡ್ತಕ್ಕಂಥ ಫುಲ್ ಟೈಮ್ ವರ್ಕ್ ಮಾಡ್ತಕ್ಕಂಥ ಕಾರ್ಮಿಕ, ಅವನಿಗೆ ಕಂಪನಿ ಕಡೆಯಿಂದನೇ PF ಆ್ಯಡ್ ಆಗ್ತಾ ಹೋಗ್ತದಾ ಅಥವಾ ಕೇಂದ್ರ ಸರ್ಕಾರದಿಂದ ಆ್ಯಡ್ ಆಗುತ್ತಾ ಹೋಗುತ್ತಾ? ಈಗ PF ಅಂದ್ರೆ ರೆಗ್ಯುಲರ್ ವರ್ಕರ್ಸ್ ಯಾವ್ದಿರುತ್ತೋ ಆ ರೀತಿ. ಈಗ ಅದ್ರಲ್ಲಿ ಹೇಗಿರುತ್ತೆ ಅಂದ್ರೆ ಕಂಪನಿ ಕಡೆಯಿಂದಲೂ ಹೋಗ್ಬೇಕಾಗುತ್ತೆ, ಉದ್ಯೋಗ ಕಡೆಯಿಂದಲೂ ಹೋಗ್ಬೇಕಾಗುತ್ತೆ. ಅದು ಪರ್ಸೆಂಟೇಜ್ ಇರುತ್ತೆ, ಅದರ ಪ್ರಕಾರ ಈಕ್ವಲ್ ಆಗಿ ಹೋಗುತ್ತೆ. ಉದ್ಯೋಗಿ ಸಂಬಳದಿಂದ ಒಂದಷ್ಟು ಕಟ್ ಆಗುತ್ತೆ, ಅದೇ ರೀತಿ ಕಂಪನಿ ಕಡೆಯಿಂದಲೂ ಕೂಡ ಕಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಪಾಲು ಕೂಡ ಇರುತ್ತೆ. ಸೊ ಇದು ಮೂರು ಸೇರಿದಾಗ ಅವರಿಗೆ ಪ್ರಾವಿಡೆಂಟ್ ಫಂಡ್ ಮತ್ತೆ ಪೆನ್ಷನ್ ಫೆಸಿಲಿಟಿ ಸಿಗುತ್ತೆ. ಇದು ಅವರ ರಿಟೈರ್ಮೆಂಟ್ ಆಗುವಂತ ವಯಸ್ಸಿಗೆ ಆಗುವಾಗ ಅಂದ್ರೆ 58 ವರ್ಷಕ್ಕಾಗುವ ಸಿಗುತ್ತೆ ಇದು. ಓಕೆ ಸರ್, ಇನ್ನೊಂದು ಹೇಳಿದ್ರಿ ನೀವು ಗ್ರಾಚ್ಯುಟಿ ಅಂತ ಹೇಳಿದ್ರಿ. ಹೌದು. ಈ ಗ್ರಾಚ್ಯುಟಿ ಅನ್ನೋದು ಅವ್ರಿಗೆ ಹೇಗೆ ಸಿಗುತ್ತೆ ಸರ್? ಈಗ ಮಾಮೂಲಿ ಈಗ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಇದನ್ನ ನಾವು ನೋಡ್ತಾ ಇದ್ದೀವಿ. ಬಟ್ ಇದು ಅಸಂಘಟಿತ ವಲಯ, ಅಂದ್ರೆ ಯಾರು ಕೂಡ ಇದನ್ನ ಸಂಘಟನೆ ಮಾಡ್ಕೊಂಡೇ ಇಲ್ಲ. ಸೊ ಇವರಿಗೆ ಹೇಗೆ ಈ ಗ್ರಾಚ್ಯುಟಿ ಇದೆಲ್ಲ ಸಿಗುತ್ತೆ ಸರ್? ಯಾವ ತರ ಇದು ವರ್ಕ್ ಆಗುತ್ತೆ? ಕರೆಕ್ಟ್, ಒಳ್ಳೆ ಪ್ರಶ್ನೆ. ಈಗ ಏನಾಗುತ್ತೆ ಅಂದ್ರೆ ಈ ಕಾಯ್ದೆ ಬಂದ ನಂತರ ಅಂದ್ರೆ 21ನೇ ತಾರೀಕಿನ ನಂತರ ಈಗ ಜಾರಿ ಆಗಿದೆ. ಸೊ ಇದ್ರ ಪ್ರಕಾರ ಈಗ ಓಲಾ ಇರ್ಬೋದು, ಉಬರ್ ಇರ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ ಈ ಕಂಪನಿಗಳಿದಾವಲ್ಲ ಅವರು ಗ್ರಾಚ್ಯುಟಿಯನ್ನು ಕೊಡಬೇಕಾಗತ್ತೆ. ಈ ಹಿಂದೆ ಅವರಿಗೆ ಆ ತರ ಕಾಯ್ದೆ ಇರ್ಲಿಲ್ಲ. ಇನ್ ಮುಂದೆ ಏನಾಗುತ್ತೆ ಅಂದ್ರೆ ಈ ಕಂಪನಿಗಳು ಅಗ್ರಿಗೇಟರ್ಸ್, ಈ ಕಂಪನಿಗಳಿದಾವಲ್ಲ ಅವರು ಈ ವರ್ಕರ್ಸ್ಗೆ ಗ್ರಾಚ್ಯುಟಿ ಕೊಡ್ಬೇಕಾಗತ್ತೆ. ಅದು ಹೇಗೆ ಅಂದ್ರೆ ಈಗ ಅವರಿಗೆ 1 ವರ್ಷ ಕೆಲಸ ಮಾಡಿದ್ರು ಕೊಡ್ಬೇಕಾಗತ್ತೆ. ಈ ಮುಂಚೆಲ್ಲ ಹೇಗಿತ್ತಂದ್ರೆ ಕಾಂಟ್ರಾಕ್ಟ್ ವರ್ಕರ್ಸ್ಗೆ 5 ವರ್ಷಗಳ ಒಂದು ಇದಿತ್ತು, 5 ವರ್ಷ ಇದು ಮಾಡಿದ್ರೆ ಮಾತ್ರ ಗ್ರಾಚ್ಯುಟಿ ಅಂತ. ಮತ್ತೆ ಇಲ್ಲಿ ಈಗ ಹೊಸ ಕಾನೂನು ಪ್ರಕಾರ ಏನಾಗುತ್ತೆ ಅಂದ್ರೆ 1 ವರ್ಷ ಸರ್ವಿಸ್ ಮಾಡಿದ್ರು ಕೂಡ ಅವ್ರಿಗೆ ಗ್ರಾಚ್ಯುಟಿ ಕೊಡ್ಲೇಬೇಕಾಗತ್ತೆ ರೂಲ್ಸ್ ಪ್ರಕಾರ. ಸೊ ಈಗ ಆಲ್ರೆಡಿ 5, 6, 8, 10 ವರ್ಷಗಳಿಂದ ಈ ಅಗ್ರಿಗೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋರಿಗೆ ಇದರ ಸೌಲಭ್ಯ ಏನಾದರೂ ಹಿಂದಿನಿಂದಲೇ ಸಿಗುತ್ತಾ ಅಥವಾ ಇವಾಗಿಂದ ಸ್ಟಾರ್ಟ್ ಆಗುತ್ತಾ? ನನಗೆ ಅನ್ನಿಸೋ ಪ್ರಕಾರ ಇದು ಹಿಂದಿನದ್ದು ಮೋಸ್ಟ್ಲಿ ಸಿಗಲ್ಲ. ಯಾಕಂದ್ರೆ ಪೂರ್ವ ಅನ್ವಯ ಆಗೋ ಹಾಗೆ ಯಾವುದೇ ಇಲ್ಲಿ ಅನೌನ್ಸ್ಮೆಂಟ್ ನನಗೆ ಗೊತ್ತಿರೋ ಪ್ರಕಾರ ಮಾಡಿಲ್ಲ. ಅದು ಹಾಗಾಗಿ ಮುಂದೆ ಈಗ ನಂತರ ಪರಿಷ್ಕರಣೆ ಮಾಡ್ತಾರೆ ಕಾಪ್ ನೋಡ್ಬೇಕು. ಅಂದ್ರೆ ಈ ನವೆಂಬರ್ 21ರ ನಂತರ ಅನ್ವಯ ಆಗ್ತಿರುವಂತ ಒಂದು ಕಾನೂನು. ಹೌದು ಹೌದು ಹೌದೌದು ಹೌದು. ಓಕೆ ಸರ್, ಇನ್ನೊಂದು ಈ ESI ಸೌಲಭ್ಯ ಅಂತ ಹೇಳಿದ್ರಿ. ಈ ESI ಸೌಲಭ್ಯ ಅಂದ್ರೆ ಅವರು ಏನಾದರೂ ಆರೋಗ್ಯ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೂ ಕೂಡ ಅವರಿಗೆ ಚಿಕಿತ್ಸಾ ವೆಚ್ಚವನ್ನು ಭರಿಸುವಂಥ ಅವಕಾಶಗಳನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರಾ ಸರ್?
ಅದೇ ಅಂದ್ರೆ ಈಗ ESI ಫೆಸಿಲಿಟೀಸ್ ಅಲ್ಲಿ ಇವಾಗ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಎಲ್ಲ ಏನೆಲ್ಲ ಸಿಗುತ್ತೆ ಅದೆಲ್ಲವೂ ಸಿಗುತ್ತೆ. ಅಂದ್ರೆ ಅದರಲ್ಲಿ ಎಲ್ಲ ಇದಕ್ಕೆ ಕಾಯಿಲೆಗಳು ಸಿಗುತ್ತೆ ಅಂತ ಅಲ್ಲ, ಅದ್ರಲ್ಲಿ ಕೆಲವೊಂದು ಫಿಕ್ಸ್ ಮಾಡಿರ್ತಾರೆ ಇಂಥ ಆಪರೇಷನ್ಗಳಿಗೆ, ಆಮೇಲೆ ಗಂಭೀರ ಕಾಯಿಲೆಗಳಿಗೆ, ಹೀಗೆ ಬೇರೆ ಬೇರೆ ಅದರಲ್ಲಿ ವರ್ಗೀಕರಣ ಮಾಡಿರ್ತಾರೆ. ಬಹುತೇಕ ಇದಕ್ಕೆ ಸಿಗುತ್ತೆ, ಅಲ್ಲಿ ಔಷಧಿ ಖರ್ಚು ಕೂಡ ಸಿಗುತ್ತೆ. ಸೊ ಅದ್ರಲ್ಲಿ ESI ಅಲ್ಲಿ ಅದಕ್ಕೂ ಏನೆಲ್ಲ ಸಿಗುತ್ತೆ ಅದೆಲ್ಲವೂ ಕೂಡ ರೆಗ್ಯುಲರ್ ವರ್ಕರ್ಸ್ ಏನೆಲ್ಲ ಸಿಗುತ್ತೆ ಅದೆಲ್ಲ ಇವರು ಕೂಡ ಸಿಗುತ್ತೆ, ಅದೇನು ವ್ಯತ್ಯಾಸ ಮಾಡಲ್ಲ. ಓಕೆ ಓಕೆ ಸರ್, ಇನ್ನೊಂದು ಪ್ರಶ್ನೆ ಇದೆ. ಈ ಒಂದು ಅವಕಾಶಗಳನ್ನು, ಈ ಒಂದು ಸವಲತ್ತುಗಳನ್ನು ಪಡಿಬೇಕು ಅಂದರೆ ನಮ್ಮ ಗಿಗ್ ವರ್ಕರ್ಸ್ಗಳು ಅಥವಾ ಝೊಮ್ಯಾಟೊ, ಸ್ವಿಗ್ಗಿ, ಪೋರ್ಟರ್, ಡೆಲಿವರಿ ಇತರ ಎಲ್ಲ ಅಗ್ರಿಗೇಟರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಕಾರ್ಮಿಕರು ಯಾವ್ಯಾವ ದಾಖಲಾತಿಗಳನ್ನ ತಮ್ಮ ಹತ್ರ ಇಟ್ಕೋಬೇಕಾಗುತ್ತೆ? ಕರೆಕ್ಟ್. ಅವರಿಗೆ ಈಗ ಕೆಲಸಕ್ಕೆ ಸೇರಿದಂತ ಸಂದರ್ಭದಲ್ಲಿ ಕೆಲವೊಂದು ದಾಖಲಾತಿಗಳನ್ನ ಕೇಳ್ತಾರೆ. ಸೊ ಇನ್ನು ಕೂಡ ಅವ್ರ ಡೇಟಾವನ್ನ ಕಲೆಕ್ಟ್ ಮಾಡುವಂತ ಅದಕ್ಕೊಂದು ಸೆಪರೇಟ್ ವ್ಯವಸ್ಥೆ ಮಾಡೇ ಮಾಡ್ತಾರೆ. ಅದು ಕಂಪನಿಗಳು ಅದನ್ನ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಅದರ ಪ್ರಕ್ರಿಯೆಗಳು ಮುಂದಿನ ದಿವಸಗಳಲ್ಲಿ ಅದು ಜಾರಿ ಆಗುತ್ತೆ. ಸೊ ಅದರ ಪ್ರಕಾರ ಇವರು ಬೇಸಿಕ್ ಈಗ ಸಾಮಾನ್ಯವಾಗಿ ಐಡೆಂಟಿಟಿ, ಇದಕ್ಕೆ ಪಾನ್ ಕಾರ್ಡ್ ಇರ್ಬೋದು ಅಥವಾ ಆಧಾರ್ ಕಾರ್ಡ್ ಇರ್ಬೋದು, ಆಮೇಲೆ ರೆಸಿಡೆನ್ಷಿಯಲ್ ಅಡ್ರೆಸ್ಗೆ ಬೇಕಾಗುತ್ತೆ. ಐಡೆಂಟಿಟಿ ಎರಡು ಬಗೆದು, ಒಂದು ಅವರ ಇಂಡಿವಿಜುವಲ್ ಐಡೆಂಟಿಟಿ, ಮತ್ತೊಂದು ವಿಳಾಸ ದೃಢೀಕರಣ. ಅವುಗಳನ್ನ ಸಾಮಾನ್ಯವಾಗಿ ಕೊಡ್ಬೇಕಾಗುತ್ತೆ, ಯಾವುದೇ ಕಂಪನಿಲಾದ್ರೂ ಕೊಡ್ಬೇಕಾಗುತ್ತೆ. ಸೊ ಆತರ ಒಂದು KYC ಪ್ರೊಸೀಜರ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಅದ್ರ ಮೂಲಕ ಈ ಫೆಸಿಲಿಟೀಸ್ ಅನ್ನ ಪಡಿಬಹುದು. ಸರ್, ಇದರೊಳಗಡೆ ಇನ್ನೊಂದು ಪ್ರಶ್ನೆ ಸೇರಿಸ್ತೇನೆ. ಸೊ ಈ ನಂತರ ಈ ಅಗ್ರಿಗೇಟರ್ ಕಂಪನಿಗಳು ಈ ಕಾನೂನನ್ನು ಸರಿಯಾಗಿ ಪಾಲನೆ ಮಾಡದೇ ಇದ್ದರೆ ಅಥವಾ ಅಪ್ಲೈ ಮಾಡ್ಕೊಳ್ಳದೇ ಇದ್ದರೆ ಅವರಿಗೆ ನಾವು ಈ ಕಾರ್ಮಿಕರು ಅವ್ರ ಮೇಲೆ ನಾವು ಕಾನೂನು ರೀತಿಯಲ್ಲಿ ಕ್ರಮಗಳನ್ನ ಜರುಗಿಸ್ಬೋದಾ? ನಮ್ಮ ಕಾರ್ಮಿಕರು ಅಂದರೆ ಕೆಲಸ ಮಾಡ್ತಾ ಇರೋರು ಮಾಡ್ಬೋದು, ಯಾಕಂದ್ರೆ ಇದು ಲೇಬರ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಸೊ ಹಾಗಾಗಿ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೆಲ್ಲ ರಿಅಡ್ರೆಸಲ್ ಮೆಕ್ಯಾನಿಸಮ್ ಇರುತ್ತೆ, ಸೊ ಅದ್ರ ಪ್ರಕಾರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಲ್ಲಿ ಕಾರ್ಮಿಕ ಆಯುಕ್ತರಿಗೆ ದೂರು ಕೊಡ್ಬಹುದು. ಬಟ್ ಏನಂದ್ರೆ ಈಗ ಒಂದು ಪಾಸಿಟಿವ್ ಸೈನ್ ಅಂದ್ರೆ ಆಲ್ರೆಡಿ ಈ ಕಂಪನಿಗಳು ಒಪ್ಪಿದಾವೆ, ಸರ್ಕಾರದ ಪ್ರಸ್ತಾಪಕ್ಕೆ ಮತ್ತೆ ವೆಲ್ಕಮ್ ಮಾಡಿದಾವೆ. ಸೊ ಹಾಗಾಗಿ ಅವರು ಕೂಡ ಆಲ್ರೆಡಿ ನಾವು ಕೊಡ್ತೀವಿ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಕಂಪನಿಗಳು ಅವರ ಆದಾಯದಲ್ಲಿ ಒಂದು 2% ಅನ್ನ ಇದಕ್ಕೋಸ್ಕರನೇ ಎತ್ತಿಡ್ಬೇಕಾಗತ್ತೆ. ಸೊ ಹಾಗಾಗಿ ಅವ್ರು ಅದಕ್ಕೆ ರೆಡಿ ಇದಾರೆ. ಹಾಗೆ ಇಂಥ ಸಮಸ್ಯೆ ಬರ್ಲಿಕ್ಕಿಲ್ಲ. ಇನ್ ಕೇಸ್ ಆದ್ರೂ ಕೂಡ ಅದಕ್ಕೊಂದು ರಿಯಟ್ರಲ್ ಸಿಸ್ಟಮ್ ಇರುತ್ತೆ, ಅಲ್ಲಿ ಹೋಗಿ ದೂರು ಸಲ್ಲಿಸಬಹುದು. ಅದಕ್ಕೊಂದು ವ್ಯವಸ್ಥೆ ಇರುತ್ತೆ. ಸರ್, ಇನ್ನೊಂದು ಇತ್ತೀಚೆಗೆ ಈಗ ಒಂದು ಅಥವಾ 2 ವರ್ಷದ ಹಿಂದೆ ಇದೇ ಗಿಗ್ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಕಾರ್ಡನ್ನು ಮಾಡಿಸ್ಕೊಳ್ಳಾಯ್ತು. ಆ ಕಾರ್ಡ್ ಇದ್ದವ್ರಿಗೆ ಇದು ಅನುಕೂಲ ಆಗುತ್ತಾ? ಬೇಗ ಆಗುತ್ತೆ, ಖಂಡಿತ ಆಗುತ್ತೆ. ಯಾಕಂದ್ರೆ ಇದು ಆ ಕಾರ್ಡ್ ಮಾಡಿರುವ ಉದ್ದೇಶನೇ ಅದು ಈ ಅಸಂಘಟಿತ ಕಾರ್ಮಿಕರಿಗೆ, ಮುಖ್ಯವಾಗಿ ಗಿಗ್ ವರ್ಕರ್ಸ್ಗೆ ಅವ್ರನ್ನ ಫಾರ್ಮಲೈಸ್ ಮಾಡ್ಬೇಕು ಅಂತ. ಸೊ ಇದು ಇನ್ನೊಂದು ಅನುಕೂಲ ಏನಂದ್ರೆ ಇವರು ಆರ್ಗನೈಸ್ಡ್ ಸೆಕ್ಟರ್ಗೆ ಬರೋದ್ರಿಂದ ಅವ್ರಿಗೆ ಸಾಲ ಸಿಗ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಮುಂದಿನ ದಿವಸಗಳಲ್ಲಿ ಹೋಮ್ ಲೋನ್ ಇರ್ಬೋದು, ಪರ್ಸನಲ್ ಲೋನು, ಬ್ಯಾಂಕ್ ಲೋನ್ ಸಿಗ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಬ್ಯಾಂಕ್ಗಳಲ್ಲಿ. ಸರ್ಕಾರ ಇರ್ಬೋದು, ಖಾಸಗಿ ಇರ್ಬೋದು. ಸೊ ಇದೆಲ್ಲ ಅವ್ರಿಗೆ ಸಿಗ್ತಾ ಇರುವಂತ ಅನುಕೂಲಗಳು ಅಂತ ಹೇಳ್ಬೋದು. ಓಕೆ, ಅಂದರೆ ಈ ಒಂದು ಕಾನೂನು ನಿಜವಾಗಿಯೂ ಝೊಮ್ಯಾಟೊ, ಸ್ವಿಗ್ಗಿ ಮತ್ತು ಇತರೆ ಪೋರ್ಟರ್ ಆಗಿರ್ಬೋದು, ಡೆಲಿವರಿ ಆಗಿರ್ಬೋದು, ಅಂಕಲ್ ಡೆಲಿವರಿ ಆಗಿರ್ಬೋದು, ಅಥವಾ ಕ್ಯಾಬ್ ಡ್ರೈವರ್ಸ್ಗಳಾಗಿರ್ಬೋದು, ಮತ್ತು ಡೆಲಿವರಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ಬೋದು, ಎಲ್ಲರಿಗೂ ಕೂಡ ಇದು ತುಂಬ ಅನುಕೂಲ ಆಗುವಂಥ ಎಲ್ಲ ಚಾನ್ಸಸ್ಗಳು ತುಂಬ ಹೆಚ್ಚಾಗಿದೆ ಅನಿಸುತ್ತೆ ಸರ್. ಇದು 100% ಇದೆ. ಇದು 100% ಇದು ಲೇಬರ್ ಓರಿಯೆಂಟೆಡ್ ಲಾ ಬಂದಿರುವಂತದ್ದು, ಕಾರ್ಮಿಕ ಕೇಂದ್ರಿತ, ಅಂದ್ರೆ ಕಾರ್ಮಿಕರ ಹಿತಾಸಕ್ತಿಗೆ ಅತ್ಯಂತ ಪೂರಕವಾಗಿರತಕ್ಕಂತ ನೀತಿ ಸಂಹಿತೆ ಇದುವರೆಗೆ ಬಂದಿರಲಿಲ್ಲ. ಇಷ್ಟು ವರ್ಷ ಕಾಯ್ಬೇಕಾಯ್ತು ನೋಡಿ, ಇಷ್ಟೊಂದು ಒಳ್ಳೆಯ ಒಂದು ಸಂಹಿತೆ ಬರ್ಲಿಕ್ಕೆ. ಇದುವರೆಗೆ ಅವ್ರಿಗೆ ಒಂದು PF, ಗ್ರಾಚ್ಯುಟಿ, ಪೆನ್ಷನ್, ESI ಯಾವ್ದು ಇರಲಿಲ್ಲ. ಇದೆಲ್ಲ ಬೇಸಿಕ್ ಫೆಸಿಲಿಟೀಸ್. ಆದ್ರೆ ಫಸ್ಟ್ ಟೈಮ್ ಇದು ಬರ್ತಾ ಇರುವಂತದ್ದು ನಿಜವಾಗಿ ಕೂಡ ಕಾರ್ಮಿಕರಿಗೆ, ಗಿಗ್ ವರ್ಕರ್ಸ್ಗೆ, ಝೊಮ್ಯಾಟೊ, ಸ್ವಿಗ್ಗಿ ಇಂಥ ಕಡೆ ಕೆಲಸ ಮಾಡೋರಿಗೆ ಬಹಳ ಅನುಕೂಲದಾಯಕನೇ. ಬಟ್ ಏನಂದ್ರೆ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂತ ಒಂದು ವಿಶ್ವಾಸ ಇದೆ. ನಿಜವಾಗಿಯೂ ಬಹಳ ನೀವು ವಿಶ್ವವಾಣಿಯಲ್ಲಿ ಸುದ್ದಿವಾಹಿನಿಯಲ್ಲಿ ಕೆಲಸ ಮಾಡಿಕೊಂಡು ಒಂದಷ್ಟು ಪುಸ್ತಕಗಳನ್ನ ಇತ್ತೀಚೆಗೆ ಬರೆದ್ರಿ. ಏನು ಸಂಪತ್ತನ್ನು ಸೃಷ್ಟಿಸೋದು ಹೇಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ, ಮತ್ತು ಹಣದ 100 ಸೂತ್ರಗಳ ಬಗ್ಗೆ ತುಂಬ ಚೆನ್ನಾಗಿ ಆ ಪುಸ್ತಕಗಳನ್ನ ಬರೆದಿದ್ದೀರಾ. ಜೊತೆಗೆ ಒಳ್ಳೊಳ್ಳೆ ಅಂಕಣಗಳು ಕೂಡ, ನಿಮ್ಮ ಅಂಕಣಗಳು ವಿಶ್ವವಾಣಿ ಪತ್ರಿಕೆಯಲ್ಲಿ ಬರ್ತಾ ಇದೆ. ದಯವಿಟ್ಟು ನಿಮ್ಮ ಕಡೆಯಿಂದ ಈ ಥರ ಕೆಲವೊಂದು ವಿಚಾರಗಳನ್ನ ನಮ್ಮ ಗಿಗ್ ಕಾರ್ಮಿಕರಿಗೆ ತಲುಪಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ತುಂಬ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ. ಇನ್ನೊಂದು ಪ್ರಶ್ನೆ, ಕೊನೆ ಪ್ರಶ್ನೆ ಕೇಳಬೇಕು.
ಈ ಗಿಗ್ ಕಾರ್ಮಿಕರಿಗೆ ಈ ಒಂದು ಸೌಲಭ್ಯವನ್ನು ಪಡೆಯೋದಕ್ಕೆ ಏನಾದರೂ ಅರ್ಹತೆ ಮತ್ತೆ ಕನಿಷ್ಠ ಮಾನದಂಡಗಳಿದೆಯಾ? ಇಲ್ಲ, ಅಂದ್ರೆ ಈಗ ಸಾಮಾನ್ಯ ರೆಗ್ಯುಲರ್ ವರ್ಕರ್ಸ್ಗೆ ಯಾವೆಲ್ಲ ಅರ್ಹತೆ ಎಲಿಜಿಬಿಲಿಟಿ ಇರುತ್ತೋ ಅದು ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಏನು ಓಲಾ ಉಬರ್ ಇಂಥ ಕಡೆ ಕೆಲಸ ಮಾಡಿದ್ರೆ ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಆಮೇಲೆ ಅಟ್ಲೀಸ್ಟ್ ಬೇಸಿಕ್ ಎಜುಕೇಶನ್ ಇರ್ಬೇಕಾಗುತ್ತೆ. ಸೊ ಅದು ಇದ್ರೆ ಸಾಕಾಗುತ್ತೆ. ಬೇಸಿಕ್ ಅಂತ ತೀರಾ ದೊಡ್ಡ ಇದೇನು ಸ್ಕಿಲ್ಡ್ ಕೆಲಸ ಅಲ್ಲ ಇದು. ಅಂದ್ರೆ ನಾನು ಎಜುಕೇಶನ್ ಹೈಯರ್ ಡಿಗ್ರಿ ಆಗ್ಬೇಕು, PUC ಆಗ್ಬೇಕು ಆತರ ಏನಿಲ್ಲ. ಸಾಮಾನ್ಯ ಓದು ಬರಹ ಗೊತ್ತಿದ್ರೆ ಸಾಕು. ಬಟ್ ಏನು ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕಾಗುತ್ತೆ. ಜೊಮ್ಯಾಟೊ ಆದ್ರೆ ಅಫ್ಕೋರ್ಸ್ ಅವ್ರು ಕೂಡ ಅಷ್ಟೇ. ಇದೆಲ್ಲ ಇಂಥ ಕೆಲಸಗಳನ್ನ ಸಾಮಾನ್ಯವಾಗಿ 2 ವೀಲರ್ ಇಟ್ಕೊಂಡು ಕಾರ್ ಇಟ್ಕೊಂಡು ಮಾಡುವಂತದ್ದು. ಸೊ ಇದೆಲ್ಲ ಅಂತ ದೊಡ್ಡ ಸ್ಕಿಲ್ ಇಷ್ಟೇನು ಬೇಕಾಗಿಲ್ಲ. ಎಜುಕೇಶನ್ ಇದನ್ನ ದೊಡ್ಡ ಔಪಚಾರಿಕ ಶಿಕ್ಷಣ ಇದಕ್ಕೆ ಅಂತ ಮಹತ್ವ ಪಡೋದಿಲ್ಲ. ಅವರ ಸ್ಕಿಲ್ ಏನಂದ್ರೆ ಅವರ ಒಂದು ಡ್ರೈವಿಂಗ್ ಸ್ಕಿಲ್ ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾದ್ದು. ಮತ್ತೆ ಕಮ್ಯುನಿಕೇಶನ್, ಈಗ ಇದು ಗ್ರಾಹಕರೊಡನೆ ಒಂದು ಚೆನ್ನಾಗಿ ಏನು ಸಂವಹನ ಮಾಡುವಂತದ್ದು, ಇದೆಲ್ಲ ಅವರ ಕಾಂಡಕ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಒಳ್ಳೆಯ ಕಾಂಡಕ್ಟ್ ಇರ್ಬೇಕು. ಅವ್ರಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರಬಾರ್ದು. ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ರೆ ಕೆಲಸ ಸಿಗಲ್ಲ. ಸೊ ಒಳ್ಳೆಯ ಒಂದು ಕಾಂಡಕ್ಟ್ ಬೇಕು. ಸಾಮಾನ್ಯ ಎಜುಕೇಶನ್ ಇದ್ರೆ ಸಿಗುತ್ತೆ. ಸೊ ಇದಕ್ಕೆ ನಾನು ಒಂದಷ್ಟು ವಿಚಾರಗಳನ್ನ ನಾನು ಕೇಳಪಟ್ಟೆ ಮತ್ತೆ ನೋಡಿದ್ದೀನಿ ಕೂಡ. ಇದಕ್ಕೆ ಅರ್ಹತೆ ಏನೇನು ಅಂತ ಅಂದ್ರೆ ಅವರು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟೋರಾಗಿರ್ಬಾರ್ದು. ಜೊತೆಗೆ ಭವಿಷ್ಯ ನಿಧಿ ಅಥವಾ ESI ಅದನ್ನ ESI ಕೂಡ ಅವ್ರಿಗೆ ಒಂದಿಲ್ದೇ ಇದ್ದಂಥವ್ರು ಮಾಡ್ಬೋದು ಅಂತ ನಾನು ಕೇಳ್ಪಟ್ಟೆ. ಮತ್ತೆ 18ರಿಂದ 60 ವಯೋಮಾನದವರಾಗಿರ್ಬೇಕು. ಮೋಸ್ಟ್ ಆಫ್ ಆಲ್ 99% ಇಲ್ಲಿ ಒಳಗಡೆ ಅಷ್ಟರೊಳಗಡೆ ಇರ್ತಾರೆ ನನಗೆ ಅನ್ಸಿರೋ ಪ್ರಕಾರ. ಸೊ ಒಟ್ಟಿನಲ್ಲಿ ಅವರು ತೆರಿಗೆ ಕಟ್ಟೋರಾಗಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನ ಕಟ್ಟೋರಾಗಿಲ್ದೇ ಇರಬಾರ್ದು ಅಷ್ಟೇನೆ. ಖಂಡಿತ. ಯಾಕಂದ್ರೆ ಇವಾಗ ಇನ್ಕಮ್ ಟ್ಯಾಕ್ಸ್ ನ ಸ್ಲಾಬ್ ಅನ್ನು ವಿಸ್ತರಣೆ ಮಾಡಿದ್ದಾರೆ. ಇವರೆಲ್ಲ ಕೂಡ ಅದರ ವ್ಯಾಪ್ತಿಗೆ ಬರೋದೇ ಇಲ್ಲ. ಮೋಸ್ಟ್ ಆಫ್ ಆಲ್ ನಮ್ಮ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಕೆಲಸ ಮಾಡೋರು ಪಾಪ ಅವ್ರು ಯಾರು ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ಟೋಷ್ಟು ಶ್ರೀಮಂತರಾಗಿರಲ್ಲ ಅನ್ಕೋತೀನಿ ನಾನು. ಅಷ್ಟು ಇನ್ಕಮ್ ಅವ್ರಿಗೆ ಇಲ್ಲ, ಅಷ್ಟು ಇನ್ಕಮ್ ಬರಲ್ಲ. ಹಾಗಾಗಿ ಅವ್ರಿಗೆ ಇದೆಲ್ಲ ಏನು ಅಂತ ದೊಡ್ಡ ತೊಂದರೆ ಆಗೋದಿಲ್ಲ. ಹೌದು ಸರ್, ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಪ್ರಮುಖವಾದ ಈ ಒಂದು ಕಾನೂನು ನಿಜಕ್ಕೂ ಎಷ್ಟೋ ಬಡ ಕುಟುಂಬಗಳ ಜೀವನವನ್ನು, ಸಂಸಾರವನ್ನು ಮತ್ತು ಅವರ ಫ್ಯಾಮಿಲಿಯನ್ನು ರಕ್ಷಣೆಯ ಜೊತೆಗೆ ಅವರ ಭವಿಷ್ಯದ ಉಳಿತಾಯಕ್ಕೆ ಒಂದು ಒಳ್ಳೆ ಬುನಾದಿಯನ್ನು ಹಾಕಿದೆ. ನಿಜಕ್ಕೂ ಈ ಒಂದು ಕಾನೂನನ್ನ ಜಾರಿಗೆ ತಂದಂಥ ಕೇಂದ್ರ ಸರ್ಕಾರದವರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಲೇಬೇಕು. ಈ ಮೂಲಕ ನಮ್ಮಿಂದ ಆಗುವಂತಹ ಈ ಕೆಲವರು ನಮ್ಮ ಕಾರ್ಮಿಕ ಸಂಘಟನೆಯಲ್ಲಿ ಇರ್ತಕ್ಕಂಥ ಸ್ವಿಗ್ಗಿ, ಝೊಮ್ಯಾಟೊ, ಕಾಮರ್ಸು, ಅಮೆಝಾನು, ಫ್ಲಿಪ್ಕಾರ್ಟು, ಬಿಗ್ ಬಾಸ್ಕೆಟು, ಪೋರ್ಟರು, ಬ್ಲಿಂಕಿಟ್ಟು, ಝೆಪ್ಟೋ, ಇನ್ನಿತರ ಡಾಮಿನೋಸು ತುಂಬ ಒಂದು ಗಿಗ್ ವರ್ಕರ್ಸ್ಗಳಿದ್ದಾರೆ. ಅವರೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನೇನಾದರೂ ವಿಚಾರಗಳಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ಸಂಪರ್ಕಿಸ್ತೀನಿ ಸರ್. ಕೇಶವ ಪ್ರಸಾದ್ ಸರ್, ಇಷ್ಟೊತ್ತು ನನ್ನ ಜೊತೆ ತುಂಬ ವಿಚಾರಗಳನ್ನ ಹಂಚ್ಕೊಂಡ್ರಿ. ತುಂಬ ಧನ್ಯವಾದ ಸರ್. ನನಗೂ ಕೂಡ ಬಹಳ ಖುಷಿ ಆಯ್ತು ಈ ತರ ನೀವು ಡಿಸ್ಕಸ್ ಮಾಡಿದ್ದು. ಮತ್ತೆ ಒಂದು 4 ಜನರಿಗೆ ಇದು ರೀಚ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾತನಾಡಿರುವಂತದ್ದು ವಿಚಾರವಿನಿ. ನಾನು ಇದರಿಂದ ಕೆಲವೊಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ. ಸೊ ನಿಮ್ಗೆ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೆ. ಥ್ಯಾಂಕ್ ಯು.